ಹಲೋ, ವೆಲ್ಕಮ್ ಬ್ಯಾಕ್ ಟು ಬಟ್ ಮ್ಯಾಥ್ಸ್ ಚಾನಲ್. ನಾವು ಈಗಾಗಲೇ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಆಲ್ರೆಡಿ 2 ಇಂಟು 2 ಟೈಮ್ಸ್ ಅನ್ನ, ಈಗ ಇದರ ಮೀನಿಂಗ್ ಏನು? 2 ಸ್ಕ್ವೇರ್. ಈ ರೀತಿ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಾವು ಎಕ್ಸ್ಪೋನೆಂಟ್ 2 ಇತ್ತು ಅಂತಂದ್ರೆ ಅದನ್ನ ಸ್ಕ್ವೇರ್ ಅಂತ ಹೇಳ್ತೀವಿ ಅಂತ ನಾವು ನೋಡಿದ್ದೀವಿ ಅಲ್ವಾ? ಹಾಗೇನೆ ಈಗ 2 ಇಂಟು 2 ಇಂಟು 2 ಎಷ್ಟು ಟೈಮ್ಸ್ ಇದೆ? 1 2 3 ಟೈಮ್ಸ್ ಇದೆ. 2 raised to the power 3. ಇದನ್ನ ನಾವು ಒಂದು ಸ್ಪೆಷಲ್ ನೇಮ್ ಇಂದ ಕರಿತೀವಿ, ಅದೇನೆ ಕ್ಯೂಬ್. ನಾವು ಹೇಗೆ ಓದ್ತೀವಿ ಇದನ್ನೀಗ? 2 ಕ್ಯೂಬ್ ಅಂತ ಓದ್ತೀವಿ. ಓಕೆನಾ? 2 ಕ್ಯೂಬ್ ಅಂದ್ರೆ ಗೊತ್ತಾಗಿದೆ ನಮ್ಗೆ ಈಗ 2 3 ಟೈಮ್ಸ್ ಅಂತ ಈಕ್ವಲ್ ಟು 2 2s are 4 4 2s are 8. ಕ್ಯೂಬ್ ಅಂತಂದ್ರೆ ಆ ನಂಬರ್ ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಈಗ ಚಿಕ್ಕ ಚಿಕ್ಕ ನಂಬರ್ಗಳಿದ್ರೆ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಅದೇನೆ ನಂಬರ್ಗಳು ದೊಡ್ಡದಾಗ್ತಾ ಹೋದಾಗೇನೆ. ಫಾರ್ ಎಕ್ಸಾಂಪಲ್ 12 ಕ್ಯೂಬ್ ನಾವು ಫೈಂಡ್ ಔಟ್ ಮಾಡಬೇಕು. ಇದರ ಮೀನಿಂಗ್ ಏನು ನಮಗೆ ಗೊತ್ತಿದೆ. 12 ಇಂಟು 12 ಇಂಟು 12. ಓಕೆನಾ? ನಾರ್ಮಲ್ ಆಗಿ 12 ಇಂಟು 12 ಇಂಟು 12 ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು. ಆದರೆ ಆಗ ನಮ್ಗೆ ಏನಾಗುತ್ತೆ? ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸಿನ ಕಾನ್ಸೆಪ್ಟ್ ಅನ್ನ ತಗೊಳ್ಳೋಣ. ಓಕೆನಾ? ಕ್ಯೂಬ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನೋಡಿ. ಸ್ವಲ್ಪ ಟಫ್ ಅನ್ಸುತ್ತೆ ನಿಮ್ಗೆ, ಆದ್ರೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಈಸಿ. ಇಲ್ಲಿ ನೋಡಿ, ಇಲ್ಲಿ ಈಗ ಮೊದಲು ಏನ್ ಮಾಡ್ಬೇಕಂದ್ರೆ ನೋಡಿ, ಫಸ್ಟ್ ನಂಬರ್ ಯಾವ್ದಿದೆ? 1 ಇದೆ. ಓಕೆನಾ? ಇದರ ಕ್ಯೂಬ್ ಅನ್ನ ಮಾಡ್ಕೊಳ್ಬೇಕು. 1 ಇದೆ. 1 ಕ್ಯೂಬ್ 1 ಕ್ಯೂಬ್ ಏನಾಗುತ್ತೆ? 1 ಅನ್ನ ಬರ್ಕೊಳ್ತೀವಿ. ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ನಂಬರ್ ಯಾವ್ದಿದೆ? 2 ಇದೆ. 2 ರ ಕ್ಯೂಬ್ ಬರ್ಕೊಳ್ಳಿ. 2 ಕ್ಯೂಬ್ 2 2s are 4 4 2s are 8. ಅದನ್ನ ಎಲ್ಲಿ ಬರಿಬೇಕಂತಂದ್ರೆ ಈಗ ಇಲ್ಲಿ ಸ್ಪೇಸ್ ಅನ್ನ ಬಿಟ್ಕೊಳ್ಳಿ, ಲಾಸ್ಟ್ ಅಲ್ಲಿ 8 ಅನ್ನ ಬರ್ಕೊಳ್ಳಿ. ಓಕೆನಾ? ಮತ್ತೆ ರಿಪೀಟ್ ಮಾಡ್ತೀನಿ. ಏನ್ ಮಾಡ್ಬೇಕು? ಫಸ್ಟ್ ನಂಬರಿನ ಕ್ಯೂಬ್ ಅನ್ನ ಬರ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ನಂಬರಿನ ಕ್ಯೂಬ್ ಅನ್ನ ಎಂಡ್ ಅಲ್ಲಿ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ನಂಬರ್ ಇದೆ ಅಲ್ವಾ 1 ಅಂತ, ಅದರ ಸ್ಕ್ವೇರ್ ಅನ್ನ ಬರ್ಕೋಬೇಕು. 1 ಸ್ಕ್ವೇರ್ ಇಂಟು ನೆಕ್ಸ್ಟ್ ನಂಬರ್ ಇದೆ ಅಲ್ವಾ, ಆ ನಂಬರ್ ಅನ್ನ ಬರ್ಕೊಳ್ಬೇಕು. ಈಕ್ವಲ್ ಟು ಫಸ್ಟ್ ನಂಬರಿನ ಸ್ಕ್ವೇರ್ ಅನ್ನ ಮಾಡಿಕೊಂಡು ಅದರ ಜೊತೆಗಿರುವಂತಹ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. 1 ಸ್ಕ್ವೇರ್ 1 ಇಂಟು 2 ಬರ್ತಿದೆ. ಆ 2 ಅನ್ನ ಇಲ್ಲಿ ಬರ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೀನಿ, ಫಸ್ಟ್ ನಿಮಗೆ ಟಫ್ ಅನ್ಸುತ್ತೆ, ಆದ್ರೆ ಡೆಫಿನೆಟ್ಲಿ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಈಸಿಯಾಗಿ ನಿಮಗೆ ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಅಲ್ಲಿ ನೋಡಿ, ಈಗ 1 ಸ್ಕ್ವೇರ್ ಅನ್ನ ಮಾಡಿದ್ದೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಂಬರ್ ಇದೆ ಅಲ್ವಾ, ಆ ನಂಬರಿನ ಸ್ಕ್ವೇರ್ ಅನ್ನ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗಿರುವಂತಹ ನಂಬರ್, 2 ನಂಬರ್ ಇರುತ್ತಲ್ವಾ, 1 ಜೊತೆಗೆ ಈಗ 2 ಇದೆ, 2 ಜೊತೆಗೆ 1 ಇದೆ. ಓಕೆನಾ? ಈಗ ಈ ನಂಬರಿನ ಸ್ಕ್ವೇರ್ ಅನ್ನ ಮಾಡಿ, ಆಮೇಲೆ ಅದ್ರ ಜೊತೆಗಿರುವಂತಹ ನಂಬರ್ ಯಾವ್ದಿದೆ? 1 ಇದೆ, ಅದನ್ನ ಮಲ್ಟಿಪ್ಲೈ ಮಾಡಿ. 2 2s are 4 4 ಇಂಟು 1 4. ಓಕೆನಾ? 4 ಅನ್ನ ಇಲ್ಲಿ ಬರೀ. ನೆಕ್ಸ್ಟ್ ಅಲ್ಲಿ ನೋಡಿ, ಈ ಮಿಡ್ಲಲ್ಲಿ ಇದೆ ಅಲ್ವಾ,
ಈ ನಂಬರ್ಗಳ ಡಬಲ್ ಅನ್ನ ಬರ್ಕೊಳ್ಳಿ. ಇಲ್ಲಿ ಬಿಟ್ಬಿಡಿ, ಈ ಸ್ಪೇಸ್ ಅನ್ನ ಬಿಟ್ಬಿಡಿ, ಇಲ್ಲೂ ಕೂಡ ಬಿಟ್ಬಿಡಿ ಲಾಸ್ಟ್ ಅಲ್ಲಿ. ಈಗ 2 ಇದೆ, 2 ಡಬಲ್ ಎಷ್ಟಾಗುತ್ತೆ? 4. 4 ಡಬಲ್ 8. ಇದಕ್ಕಿಂತ ನಮಗೆ ನಾರ್ಮಲ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡೋದೇ ಈಸಿ ಅಂತ ಅನಿಸ್ತಾ ಇರ್ಬೋದು, ಆದ್ರೆ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡಬೇಕು? ಅಡಿಷನ್ ಅನ್ನ ಮಾಡಬೇಕು. 8 ಪ್ಲಸ್ 4 12, 1 ಕ್ಯಾರಿ ಆಗುತ್ತೆ. 4 ಪ್ಲಸ್ 2 6 ಪ್ಲಸ್ 1 7 1728. 12 in a cube 1728. ಇನ್ನೂ ನಂಬರ್ ಅನ್ನ ಮಾಡೋಣ, ನಿಮ್ಗೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ 24 ಕ್ಯೂಬ್. 24 ಕ್ಯೂಬ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಮೊದಲೇನ್ ಮಾಡ್ಬೇಕೀಗ? ಫಸ್ಟ್ ನಂಬರ್ ಯಾವ್ದಿದೆ ಆ ನಂಬರಿನ ಕ್ಯೂಬ್ ಅನ್ನ ಮಾಡಬೇಕು. 2 ಕ್ಯೂಬ್ ಏನಾಗುತ್ತೆ? 8. 2 3 times 8. 8 ಅನ್ನ ಇಲ್ಲಿ ಬರೀತೀರಾ. ನೆಕ್ಸ್ಟ್ ಅಲ್ಲಿ ಸ್ಪೇಸ್ ಅನ್ನ ಬಿಡಿ. ನೆಕ್ಸ್ಟ್ ನಂಬರ್ ಯಾವ್ದಿದೆ? 4 ಇದೆ. ಆ ನಂಬರಿನ ಕ್ಯೂಬ್ ಅನ್ನ ಮಾಡ್ಕೊಳ್ಳಿ. ಈಕ್ವಲ್ ಟು 4 4 16, 16 4 64. 64 ಅನ್ನ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಫಸ್ಟ್ ನಂಬರ್ ಇದೆ ಅಲ್ವಾ, ಇದರ ಸ್ಕ್ವೇರ್ ಅನ್ನ ಮಾಡಿ. ಓಕೆನಾ? ಇಂಟು ಅದರ ಜೊತೆಗಿರುವಂತಹ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿ. ಈಕ್ವಲ್ ಟು 2 2s 4, 4 into 4 ಈಕ್ವಲ್ ಟು 16. 16 ಅನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸೇಮ್ ಸ್ಟೆಪ್. ನೆಕ್ಸ್ಟ್ ನಂಬರ್ ಯಾವ್ದಿದೆ? 4 ಇದೆ. 4 ಸ್ಕ್ವೇರ್ ಅನ್ನ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಯಾವ್ದಿದೆ? ಈಗ 2 ಇದೆ. ಅದನ್ನ ಮಲ್ಟಿಪ್ಲೈ ಮಾಡಿ. 4 4s 16 into 2 32. ನೆಕ್ಸ್ಟ್ ಏನ್ ಮಾಡ್ಬೇಕೀಗ ಅಂದ್ರೆ ಈ ನಂಬರ್ಗಳು ಬೇಡ. ಓಕೆನಾ? ನೆಕ್ಸ್ಟ್ ಇಲ್ಲಿ 2 ನಂಬರ್ ಇದೆ ಅಲ್ವಾ, ಅದರ ಡಬಲ್ ಅನ್ನ ಮಾಡ್ಕೊಳ್ಳಿ. 16 ಇದೆ, 32 ಡಬಲ್ ಮಾಡುತ್ತೆ. 32 ಎಷ್ಟಾಗತ್ತೆ? 64. 2s ಮಾಡಿ. ಓಕೆನಾ? ನೆಕ್ಸ್ಟ್ ಅಲ್ಲಿ ಎಡಿಷನ್ ಅನ್ನ ಮಾಡಬೇಕು. ಸೊ ಎಡಿಷನ್ ಅನ್ನ ಮಾಡ್ಬೇಕಿದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ಸಿಂಗಲ್ ಡಿಜಿಟ್ ಮಾತ್ರ ಇರ್ಬೇಕಿಲ್ಲಿ. ಹಾಗಾದ್ರೆ ಈ ನಂಬರ್ ಅನ್ನ ಏನ್ ಮಾಡ್ಬೇಕು ಅಂತ ಕೇಳ್ಬೋದು. ಈ ನಂಬರ್ ಅನ್ನ ಕ್ಯಾರಿ ಮಾಡ್ತಾ ಹೋಗ್ಬೇಕು. ಸೊ ಈಗ 4, ಈ 6 ಏನಾಗುತ್ತೆ? ಇಲ್ಲಿ ಹೋಗುತ್ತೆ, ಕ್ಯಾರಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ 6 plus 2 8, 8 plus 4 12, 1 ಕ್ಯಾರಿ ಆಗುತ್ತೆ. 6 plus 3 9, 9 plus 1 10. 10 ಅನ್ನ ಇಲ್ಲಿ ಬರೆಯೋಗಿಲ್ಲ, ಆಲ್ರೆಡಿ ಈಗ 1 ಡಿಜಿಟ್ ಆಗಿದೆ ಇಲ್ಲಿ. ಓಕೆನಾ? ಆ 10 ಅನ್ನ ಇಲ್ಲಿ ತಗೊಂಡ್ವಿ, ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಮತ್ತೆ ಇದನ್ನ ಆಡ್ ಮಾಡಿ. 32 plus 10 42, 42 plus 16 58 ಆಗುತ್ತೆ. 8 ಅನ್ನ ಬರೀರಿ, 5 ಅನ್ನ ಕ್ಯಾರಿ ಮಾಡಿ. ಓಕೆನಾ? 8 plus 5 13. ಈಗ ಮತ್ತೆ ನೆಕ್ಸ್ಟ್ ನಂಬರ್ ಇಲ್ಲ. ಓಕೆನಾ? ಆಗ ಏನ್ ಮಾಡ್ತೀವಿ ನಾವು? 2 ಡಿಜಿಟ್ ಅನ್ನ ಬರೀತೀವಿ, ಯಾಕೆಂದ್ರೆ ನೆಕ್ಸ್ಟ್ ನಂಬರ್ ಇಲ್ಲ ಇಲ್ಲಿ. ಆಯ್ತಾ? ಸೊ 24 ಕ್ಯೂಬ್ ಅನ್ನ ನಾವೀಗ ಫೈಂಡ್ ಔಟ್ ಮಾಡಿದೀವಿ. 13,824. ಓಕೆನಾ? ಡೆಫಿನೆಟ್ಲಿ ಬರುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಿ, ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ನೆಕ್ಸ್ಟ್ -3 ಕ್ಯೂಬ್. ನಾವು ಆಲ್ರೆಡಿ ಸ್ಕ್ವೇರ್ ಅಲ್ಲಿ ನೋಡಿದೀವಿ, ಎಕ್ಸ್ಪೋನೆಂಟ್ ಅಂಡ್ ಪವರ್ಸ್ ಅಲ್ಲಿ ಕೂಡ ನೋಡಿದೀವಿ ಅಲ್ವಾ? ಸೊ ಇದರ ಮೀನಿಂಗ್ ಏನು? ಈಗ 3 times ಅಂತ, -3 into -3. ನಾನು ಎಕ್ಸ್ಪೋನೆಂಟ್ ಅಂಡ್ ಪವರ್ಸ್ ಅಲ್ಲಿ ಹೇಳಿದ್ದೀನಿ ಏನಂದ್ರೆ, ಈಗ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತೀವಿ, ನೆಕ್ಸ್ಟ್ ಅಲ್ಲಿ ಎಕ್ಸ್ಪೋನೆಂಟ್ ಅಲ್ಲಿ ಆಡ್ ಅಥವಾ ಈವನ್ ನಂಬರ್ ಇದೆಯಾ ಅಂತ ನೋಡ್ಕೊಳ್ಬೇಕು ಅಂತ. ಆಡ್ ಇತ್ತು ಅಂತಂದ್ರೆ ಎಕ್ಸ್ಪೋನೆಂಟ್ ಅಲ್ಲಿ ಮೈನಸ್ ಬರುತ್ತೆ ಅಂತ ಹೇಳಿದ್ದೀನಿ ಅಲ್ವಾ? ಸೊ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಈಗ ನಾವು ನಂಬರ್ಗಳನ್ನ ಆಲ್ರೆಡಿ ಮಲ್ಟಿಪ್ಲೈ ಮಾಡಿದೀವಿ. ನೆಕ್ಸ್ಟ್ ಸೈನ್ ಏನಾಗುತ್ತೆ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ಕ್ಯೂಬ್ ಇತ್ತು ಅಂತಂದ್ರೆ ಇದು ಆಡ್ ಅಲ್ವಾ? ಸೊ ಕ್ಯೂಬ್ ಇತ್ತು ಅಂತಂದ್ರೆ ಸೈನ್ ಏನ್ ಬರುತ್ತೆ?
ಮೈನಸ್ ಕ್ಯಾರಿ ಆಗ್ತಾ ಹೋಗುತ್ತೆ. ನಾವು ಸ್ಕ್ವೇರ್ ಅಲ್ಲಿ ನೋಡಿದ್ವಿ ಅಲ್ವಾ, ಸ್ಕ್ವೇರಿನ ಇನ್ವರ್ಸ್ ಸ್ಕ್ವೇರ್ ರೂಟ್ ಆಗತ್ತೆ ಅಂತ. ಅದೇ ತರ ಕ್ಯೂಬಿನ ಇನ್ವರ್ಸ್ ಕ್ಯೂಬ್ ರೂಟ್ ಆಗತ್ತೆ. ಕ್ಯೂಬ್ ರೂಟ್ ಅನ್ನ ನಾವು ಹೇಗೆ ಬರಿತೀವಿ? ಸೊ ಸಿಂಬಾಲ್ ಏನಿದೆ ಅದು ಸ್ಕ್ವೇರ್ ರೂಟ್ ಅಲ್ಲಿ ಬರಿತಿದ್ವಲ್ವಾ, ಅದೇ ತರ ಆಮೇಲೆ ಇಲ್ಲಿ 3 ಅಂತ ಬರೀಬೇಕು. ಓಕೆನಾ? ಈಗ ಕ್ಯೂಬ್ ರೂಟ್ ಆಫ್ 8 ಅಂತಂದ್ರೆ ಇದನ್ನ ನಾವು ಈ ರೀತಿಯಾಗಿ ಬರಿತೀವಿ. ಸೇಮ್ ಸ್ಕ್ವೇರ್ ರೂಟ್ ಅಲ್ಲಿ ಯಾವ ತರ ಮಾಡ್ತಿದ್ರಲ್ವಾ ಅದೇ ತರ ಮಾಡ್ತಾ ಹೋಗ್ಬೇಕು. ಬಟ್ ಇಲ್ಲೇನಿರುತ್ತೆ, ಕ್ಯೂಬ್ ರೂಟ್ ಇರುತ್ತೆ. ಓಕೆನಾ? ಈಗ ನೋಡಿ, ಈಗ ಇಲ್ಲಿ 8 ಬರಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ನಾವು ಆಲ್ರೆಡಿ ನೋಡಿದೀವಿ. ಸ್ಕ್ವೇರ್ ಅನ್ನ ಒಂದ್ಸಲ ಹೇಳೋಣ, ಅವಾಗ ಗೊತ್ತಾಗುತ್ತೆ. ಈಗ ಸ್ಕ್ವೇರ್ ರೂಟ್ ಆಫ್ 4 ಇತ್ತು ಅಂತ ಅಂದಾಗ ಇಲ್ಲಿ 4 ಅನ್ನುವಂತಹ ನಂಬರ್, ಇದನ್ನ ನಾವು ರ್ಯಾಡಿಕಂಡ್ ಅಂತ ಕರಿತೀವಿ. ಯಾವ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೋ ಅದೇನೆ ಅದರ ಸ್ಕ್ವೇರ್ ರೂಟ್ ಆಗಿರುತ್ತೆ ಅಂತ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ 4 ಈಕ್ವಲ್ ಟು 2 ಅಂತ ಹೇಳ್ತೀವಿ. ಯಾಕೆಂದ್ರೆ ಇದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 ಅಂತ ಬರುತ್ತೆ. ಈಗ ಕ್ಯೂಬ್ ರೂಟ್ ಆಫ್ 8 ಅಂತಂದ್ರೆ ಒಂದು ನಂಬರ್ ಅನ್ನ ತಗೊಂಡು ಆ ನಂಬರ್ ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಸಿಗಬೇಕು, 8 ಸಿಗಬೇಕು. ಅದೇನೆ ಅದರ ಕ್ಯೂಬ್ ರೂಟ್ ಆಗಿರುತ್ತೆ. ಸೊ ಯಾವ ನಂಬರ್ ಅನ್ನ ತಗೊಂಡ್ರೆ 8 ಆಗುತ್ತೆ? ಈಕ್ವಲ್ ಟು ನೋಡಿ 2 ಇಂಟು 2 ಇಂಟು 2. 2 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದೀವಿ. 2 2s are 4, 4 2s are 8 ಅಲ್ವಾ. ಅದಕ್ಕೋಸ್ಕರ ಕ್ಯೂಬ್ ರೂಟ್ ಆಫ್ 8 ಎಷ್ಟಾಗತ್ತೆ? 2. ಗೊತ್ತಾಗತ್ತಾ? ಅದೇನೀಗ ಚಿಕ್ಕ ಚಿಕ್ಕ ನಂಬರ್ ಇದ್ರೆ ನಾವೇನ್ ಮಾಡ್ತೀವಿ, ಈ ತರ ಯಾವ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಅದೇನೇ ನಂಬರ್ ದೊಡ್ಡದಾಯ್ತು ಅಂತಂದ್ರೆ ಅಗೇನ್ ನಾವು ಸ್ಕ್ವೇರ್ ರೂಟ್ ಅಲ್ಲಿ ಮಾಡಿದೀವಲ್ವಾ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಸೇಮ್ ಪ್ರೊಸೀಜರ್ ಅನ್ನ ಇಲ್ಲೂ ಕೂಡ ಫಾಲೋ ಮಾಡಬೇಕು. ಕ್ಯೂಬ್ ರೂಟ್ ಆಫ್ 64 ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಏನ್ ಮಾಡ್ಬೇಕೀಗ? 64ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಮಾಡ್ಕೋಬೇಕು. ಸೊ 64 2 3s are 2 2s are 2 1s are 2 6s are 2 8s are 2 4s are 2 2s are 2 1s are. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಇಲ್ಲದೆ ನಮ್ಮ ಮ್ಯಾಥಮೆಟಿಕ್ಸ್ ಇಲ್ಲ ಅನ್ನೋಗಾಗಿದೆ ಅಲ್ವಾ. ಪ್ರತಿ ಕ್ಲಾಸಲ್ಲೂ ಕೂಡ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಬಂದೇ ಬರುತ್ತೆ ನೋಡಿ. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಗ್ದಿದೆ. ಈಗ ಏನ್ ಮಾಡ್ತೀವಿ ನಾವು? 64 ಈಕ್ವಲ್ ಟು ಬರ್ಕೊಳ್ತಾ ಹೋಗ್ತೀವಿ. 1 2 3 4 5 6 6 ಟೈಮ್ಸ್ ಬಂದಿದೆ. ಸೊ 3 4 5 6 ಟೈಮ್ಸ್ ಬಂದಿದೆ. ಸೇಮ್ ಪ್ರೊಸೀಜರ್ ಸ್ಕ್ವೇರ್ ರೂಟ್ ಅಲ್ಲಿ ಮಾಡ್ತಿದ್ವಲ್ವಾ, ಅದೇ ತರ. ಸೊ ಏನ್ ಚೇಂಜಸ್ ಅಂತ ಹೇಳ್ತೀವಿ. ಆಮೇಲೆ ಏನ್ ಮಾಡ್ತೀವಿ ನಾವೀಗ? ಕ್ಯೂಬ್ ರೂಟ್ ಅನ್ನ ಅಪ್ಲೈ ಮಾಡ್ತೀವಿ. ಆಮೇಲೆ ಈ ಕಡೆನೂ ಕೂಡ ಕ್ಯೂಬ್ ರೂಟ್ ಅನ್ನ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ, ಈ ಸ್ಟೆಪ್ ಏನಿದೆ ಅಲ್ಲಿ ಚೇಂಜಸ್ ಆಗುತ್ತೆ. ಏನ್ ಚೇಂಜಸ್ ಅಂದ್ರೆ, ನಾವು ಸ್ಕ್ವೇರ್ ರೂಟ್ ಅಲ್ಲಿ ಏನ್ ಮಾಡ್ತಿದ್ವಿ? 2 2 ನಂಬರಿನ ಪೇರನ್ನ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ನಾವು ಸ್ಕ್ವೇರ್ ಅಂತ ಬರ್ಕೊಂಡು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡ್ತಿದ್ವಿ. ಇಲ್ಲೀಗ ಕ್ಯೂಬ್ ರೂಟ್ ಇದೆ. ಸೊ ಕ್ಯೂಬ್ ರೂಟ್ ಆಗಿರೋದ್ರಿಂದ 3 3 ನಂಬರ್ಸಿನ ಪೇರನ್ನ ಮಾಡ್ತೀವಿ. ಅಷ್ಟೇನೆ ಡಿಫರೆನ್ಸ್, ಉಳಿದಿದ್ದೆಲ್ಲ ಸೈ. ಓಕೆನಾ? ಈಗ 1 2 3 ನೆಕ್ಸ್ಟ್ 1 2 3 ಈ ತರ 3 3 ನಂಬರಿನ ಪೇರನ್ನ ಮಾಡ್ತೀವಿ. ಈಕ್ವಲ್ ಟು
ಸೊ ಯಾಕೆ ಅಂತಂದ್ರೆ ಕ್ಯೂಬ್ ಅಂತ ಬರಿಬೇಕಲ್ವಾ. ನೆಕ್ಸ್ಟ್ ಕ್ಯೂಬ್ ಮತ್ತೆ ಕ್ಯೂಬ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅದಕ್ಕೋಸ್ಕರ. ಈಗ 3 ಟೈಮ್ಸ್ ಅಂದ್ರೆ ಕ್ಯೂಬ್, ನೆಕ್ಸ್ಟ್ ಪೇರಲ್ಲೂ ಕೂಡ 3 ಟೈಮ್ಸ್. ಅಗೇನ್ 2 ಕ್ಯೂಬ್ 8 ಆಗುತ್ತೆ, ಕ್ಯೂಬ್ ರೂಟ್ ಆಫ್ 8 2 ಆ ತರ ಕೂಡ ಹೇಳ್ಬೋದು. ಇಲ್ಲ ಅಂತಂದ್ರೆ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಎರಡು ಕೂಡ ಒಂದೇ ಮೀನಿಂಗ್. ಈಕ್ವಲ್ ಟು, ಈಗ ಕ್ಯೂಬ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿದೆ, ಇಲ್ಲಿ 2 ಮಾತ್ರ ಇದೆ. ನೆಕ್ಸ್ಟ್ ಇಲ್ಲೂ ಕೂಡ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿದೆ, ಇಲ್ಲೂ ಕೂಡ 2 ಇದೆ. ಓಕೆನಾ. ನೋಡಿ ಇಲ್ಲಿ ಒಂದು ಕನ್ಫ್ಯೂಸ್ ಆಗುತ್ತೆ. ಏನಂದ್ರೆ ಇಲ್ಲಿ 2 ಕ್ಯೂಬ್ ಕ್ಯೂಬ್ ರೂಟ್, ಆಲ್ರೆಡಿ ನಾವು ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ, ಮತ್ತೆ ಇಲ್ಲಿ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತಾ ಅಂತ. ಓಕೆನಾ. ಇದರ ಮೀನಿಂಗ್ ಏನಂದ್ರೆ ಈ ಎರಡೂ ಪೇರ್ಗೂ ಈ ನಂಬರ್ಗೆ ಸಪರೇಟ್ ಆಗಿ ಈ ತರ ಇರುತ್ತೆ, ಆಮೇಲೆ ಈ ನಂಬರ್ಗೂ ಕೂಡ ಸಪರೇಟ್ ಆಗಿ ಈ ತರ ಇರುತ್ತೆ. ಎರಡೂ ನಂಬರ್ಗೂ ಕೂಡ ಕ್ಯೂಬ್ ರೂಟ್ ಇರುತ್ತೆ. ಆಗ ಒಂದ್ ನಂಬರ್ಗೆ ಕ್ಯಾನ್ಸಲ್ ಆದ್ರೂ ಕೂಡ ಇನ್ನೊಂದು ನಂಬರಲ್ಲೂ ಕೂಡ ನಮಗೆ ಕ್ಯೂಬ್ ರೂಟ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 64 ಟು 2 ಇಂಟು 2 4. ಈಗ ನಮ್ಮ ಆನ್ಸರ್ ಕರೆಕ್ಟ್ ಇದೆಯಾ ಅಂತ ನೋಡ್ಬೇಕಲ್ವಾ. ನೋಡೋಣ. 4 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 64 ಬರಬೇಕು. ಯಾಕಂದ್ರೆ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಏನು, ಇನ್ವರ್ಸ್ ಆಪರೇಷನ್. ಸೊ 4 ಇಂಟು 4 ಇಂಟು 4, 4 4s are 16, 16 4s are 64. Means cube root of 64 equal to 4. Next example, cube root of minus 125 ನ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಕ್ವೇರ್ ರೂಟ್ ಅಲ್ಲಿ ನೋಡಿ, ಇಲ್ಲಿ ನಾವು ಡಿಫರೆನ್ಸ್ ಅನ್ನ ಕಂಪೇರ್ ಮಾಡ್ತಾ ಹೋಗ್ಬೇಕು. ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್ಗೆ ಏನ್ ಡಿಫರೆನ್ಸಸ್ ಇದೆ ಅಂತ. ಸ್ಕ್ವೇರ್ ರೂಟ್ ಅಲ್ಲಿ ನಾವು ಮೈನಸ್ ಇತ್ತು ಅಂತಂದ್ರೆ ಅನ್ಡಿಫೈನ್ಡ್ ಅಂತ ಹೇಳ್ತಿದ್ವಿ ಅಲ್ವಾ. ಯಾಕೆಂದ್ರೆ ಯಾವುದೇ ನಂಬರ್ ಅನ್ನ 2 ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಆ ಮೈನಸ್ ಸೈನ್ ಏನಾಗ್ತಿತ್ತು, ರಿಮೂವ್ ಆಗ್ಬಿಡ್ತಿತ್ತು, ವ್ಯಾನಿಶ್ ಆಗ್ಬಿಡ್ತಿತ್ತು. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತಿತ್ತು. ಬಟ್ ಕ್ಯೂಬಲ್ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ -2 ಇಂಟು -2 ಇಂಟು -2 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಸೊ 2 2s are 4, 4 2s are 8. ನೆಕ್ಸ್ಟ್ ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ ಬರುತ್ತೆ ಅಲ್ವಾ. ಅಂದ್ರೆ ಆನ್ಸರ್ ಅಲ್ಲಿ ನಮಗೆ ಮೈನಸ್ ಬರುವಂತಹ ಪಾಸಿಬಿಲಿಟಿ ಇದೆ ಅಂತ ಆಯ್ತು. ಈಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕಿದ್ರೆ ಈ ಮೈನಸ್ ಅನ್ನ ರೂಟಿನ ಹೊರಗಡೆ ಇಟ್ಕೊಂಡು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಆಮೇಲೆ ಆ ಮೈನಸ್ ಅನ್ನ ಆನ್ಸರ್ಗೆ ಮಲ್ಟಿಪ್ಲೈ ಮಾಡಬೇಕು. ಯಾಕೆಂದ್ರೆ -125 ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಕ್ ಬರಲ್ಲ. ಓಕೆನಾ. ಅದಕ್ಕೋಸ್ಕರ ಈಗ ಏನ್ ಮಾಡ್ಬೇಕು, ನಾವು 125 ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಮಾಡ್ಕೊಳ್ಳೋಣ. ಸೊ 5 2s are 5, 5s are, next 5 5s are 5 1s. Next 125 equal to 5 into 5 into 5. ನೆಕ್ಸ್ಟ್ ಏನ್ ಮಾಡ್ತೀವಿ, ಕ್ಯೂಬ್ ರೂಟ್ ಅನ್ನ ಅಪ್ಲೈ ಮಾಡ್ತೀವಿ. ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 5 into 5 into 5. ಅಗೇನ್ ಇಲ್ಲಿ 3 ನಂಬರ್ಸಿನ ಫೇರ್ ಅನ್ನ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಆಲ್ರೆಡಿ 3 ನಂಬರ್ಸ್ ಮಾತ್ರ ಇದೆ, ಬೇರೆ ನಂಬರ್ ಇಲ್ಲ. ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 5 ಕ್ಯೂಬ್ ಅಂತ ಆಗುತ್ತೆ. 3 ಟೈಮ್ಸ್ ಇದೆ. ಸೊ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈಕ್ವಲ್ ಟು 5. ಕ್ಯೂಬ್ ರೂಟ್ ಆಫ್ 125 ಈಕ್ವಲ್ ಟು 5 ಬರ್ತಿದೆ. ನಮಗ್ ಬೇಕಾಗಿರೋದು -125. ಆಗೇನ್ ಮಾಡ್ಬೇಕಂದ್ರೆ ಈ 5ಗೆ ನಾವು -1, ಯಾಕಂದ್ರೆ ಮೈನಸ್ ಮಾತ್ರ ನಮಗೆ ಮಲ್ಟಿಪ್ಲೈ ಮಾಡಕ್ ಬರಲ್ಲ, ಸೊ -1 ಅಂತ ಇಟ್ಕೊಳ್ತೀವಿ, ಇಂಟು 5 ಮಾಡಬೇಕು. ಈಕ್ವಲ್ ಟು -5.
ಕ್ಯೂಬ್ ರೂಟ್ ಆಫ್ -125 ಈಕ್ವಲ್ ಟು -5 ಅಂತ ಆಯ್ತು. ಈಗ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕು. ಏನ್ ಮಾಡ್ಬೇಕಂದ್ರೆ -5 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ನಮಗೇನ್ ಸಿಗ್ಬೇಕು ಆನ್ಸರ್? -125 ಸಿಗ್ಬೇಕು. ಸೊ 5 5s are 25, 25 5s are 125. ನೆಕ್ಸ್ಟ್ ಇಲ್ಲಿ ಸೈನ್ಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆನಾ? ಅಂದ್ರೆ ನೆಗೆಟಿವ್ ಸೈನ್ ಇದ್ರೂ ಕೂಡ ನಾವು ಕ್ಯೂಬ್ ರೂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. ನೆಕ್ಸ್ಟ್ ಒನ್, ಕ್ಯೂಬ್ ರೂಟ್ ಆಫ್ 27,000. ನೋಡಿ, ಅಗೇನ್ ನಾವು ಸ್ಕ್ವೇರ್ ರೂಟ್ ಅಲ್ಲಿ ನೋಡಿದೀವಿ. ಸ್ಕ್ವೇರ್ ರೂಟ್ ಅಲ್ಲಿ ಈವನ್ ನಂಬರ್ ಆಫ್ ಝೀರೋಸ್ ಇತ್ತು ಅಂತಂದ್ರೆ ಅಗೇನ್ ಮಾಡ್ತಿದ್ವಿ, 2 zeros ಇದ್ರೆ ಸ್ಕ್ವೇರ್ ರೂಟ್ಗೆ 1 0. ಅಗೇನ್ 4 zeros ಇತ್ತು ಅಂತಂದ್ರೆ 2 zeros ಅಲ್ವಾ? ಈ ತರ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಅದೇ ತರ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಝೀರೋಸ್ ನೋಡಿ, ಝೀರೋಸ್ ಇಲ್ಲಿ ಈಗ 3 zeros ಇದೆ. 3 zeros ಇದ್ರೆ 1 0. ಓಕೆನಾ? 3 zeros ಇದ್ರೆ 1 0. ಆಮೇಲೆ 6 zeros ಇತ್ತು ಅಂತಂದ್ರೆ 2 zeros. ಅಂದ್ರೆ ಝೀರೋಸ್ ಮಲ್ಟಿಪಲ್ ಆಫ್ 3 ಮಲ್ಟಿಪಲ್ ಅಲ್ಲೇ ಬರ್ತಾ ಹೋಗ್ಬೇಕು. 3 zeros, 6 zeros, 9 zeros ಈ ತರ. ಓಕೆನಾ? ಆ ತರ ಇದ್ರೆ ಮಾತ್ರ ಅದೇನಾಗಿರುತ್ತೆ, ಪರ್ಫೆಕ್ಟ್ ಕ್ಯೂಬ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಅದು ಪರ್ಫೆಕ್ಟ್ ಕ್ಯೂಬ್ ಆಗಲ್ಲ. ಆಮೇಲೆ ಅದನ್ನ ನಾವು ಸೇಮ್ ಸ್ಕ್ವೇರ್ ರೂಟ್ ಅಲ್ಲೇ ಮಾಡ್ತಿದ್ವಲ್ವಾ, ಅದೇ ತರ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ ಸಿಂಪ್ಲೆಸ್ಟ್ ಫಾರ್ಮ್ಗೆ. ಓಕೆನಾ? ಸೊ ಸೇಮ್ ಪ್ರೊಸೀಜರ್ ಆಗಿರೋದ್ರಿಂದ ನಾನು ಮತ್ತೆ ಅದನ್ನೆಲ್ಲ ಮಾಡ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಈಗ 3 zeros ಇದೆ, 1 0 ಅಂತ ಬರ್ತೀವಿ. ನೆಕ್ಸ್ಟ್ ನೋಡಿ, ನಂಬರ್ ಏನಿದೆ ಅಲ್ವಾ, ಆ ನಂಬರಿನ ಕ್ಯೂಬ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ, ಕ್ಯೂಬ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಸೊ 27 ಇನ ಕ್ಯೂಬ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. 3 9s, 3 3s, 3 1s. ಓಕೆನಾ? ಸೊ 3 ಟೈಮ್ಸ್ ಇದೆ. ಸೊ 3 ಅನ್ನೋದು 27 ಕ್ಯೂಬ್ ರೂಟ್ ಆಗುತ್ತೆ. ಸೊ ಕ್ಯೂಬ್ ರೂಟ್ ಆಫ್ 27,000 ಈಕ್ವಲ್ ಟು 30. ಗೊತ್ತಿದ್ಯಾ? ಸೊ 27,000 ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಮತ್ತೆ ಮಾಡಬೇಕು ಅಂತ ಇಲ್ಲ. ಅರ್ಥ ಆಗುತ್ತಾ? ಸೊ ಈಕ್ವಲ್ ಟು 30. ಇಲ್ಲಿ ನೋಡಿ, ಈಗ ಸ್ಕ್ವೇರ್ ರೂಟ್ ಆಫ್ 14 ಪ್ಲಸ್ ಕ್ಯೂಬ್ ರೂಟ್ ಆಫ್ 14 ಅಂತ ಇದೆ. ಈಗ ರ್ಯಾಡಿಕಂಡ್ಗಳು ಸೇಮ್ ಇದೆ ಅಂತ ನಾವು ಕೊಯಿಫಿಷಿಯಂಟ್ಗಳನ್ನ ಆಡ್ ಮಾಡೋಕೆ ಬರಲ್ಲ. ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಕ್ಯೂಬ್ ರೂಟ್ ಇದೆ. ಓಕೆನಾ? ಸೊ ಸ್ಕ್ವೇರ್ ರೂಟ್ ಇದ್ರೆ ಮಾತ್ರ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಅನ್ನ ಮಾಡಬಹುದು. ಇಲ್ಲ ಅಂತಂದ್ರೆ ರೂಟ್ಗಳು ಡಿಫ್ರೆಂಟ್ ಆಗಿತ್ತು ಅಂತಂದ್ರೆ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡೋಕೆ ಬರಲ್ಲ. ಓಕೆನಾ? ಇದು ಮಾಡೋಕೆ ಬರಲ್ಲ. ನೆಕ್ಸ್ಟ್ ಇಲ್ಲೂ ಕೂಡ ಇಲ್ಲಿ ನೋಡಿ, ಈಗ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 14 ಇಂಟು ಕ್ಯೂಬ್ ರೂಟ್ ಆಫ್ 2 ಅಂತ ಇದೆ. ಇನ್ ಕೇಸ್ ಇಲ್ಲೂ ಕೂಡ ಕ್ಯೂಬ್ ರೂಟ್ ಇತ್ತು ಅಂತಂದ್ರೆ ನಾವು ರ್ಯಾಡಿಕಂಡ್ಗಳನ್ನ ಮಲ್ಟಿಪ್ಲೈ ಮಾಡ್ಬೋದಿತ್ತು. ಓಕೆನಾ? ಬಟ್ ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಕ್ಯೂಬ್ ರೂಟ್ ಇದೆ. ಈ ಟೈಮಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಕೂಡ ಮಾಡೋಕೆ ಬರಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, ಕ್ಯೂಬ್ ರೂಟ್ ಆಫ್ 1000 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 minus cube root of 0.125. ನೋಡಿ, ಈಗ ಎಲ್ಲ ಕೂಡ ಕ್ಯೂಬ್ ರೂಟೇ ಇದೆ. ನಮ್ಮ ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ನಾವು ಸ್ಕ್ವೇರ್ ರೂಟ್ ಅಲ್ಲಿ ಯಾವ ತರ ನೋಡಿದೀವಿ ಸೇಮ್ ಫಾಲೋ ಆಗುತ್ತೆ.
ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಈಗ ಫಸ್ಟ್ ನಾವು ಕ್ಯೂಬ್ ರೂಟ್ ಆಫ್ 1000 ಅನ್ನ ಫೈಂಡ್ ಔಟ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಝೀರೋಸ್ ಅನ್ನ ನೋಡ್ಕೊಳ್ಳಿ. ಸೊ 3 zeros 6 zeros ಈ ತರ ಮಲ್ಟಿಪಲ್ ಆಫ್ 3 ಅಷ್ಟು ಝೀರೋಸ್ ಇದ್ರೆ ಅದೇನಾಗುತ್ತೆ, 3 ಇದ್ರೆ 1 0, 6 ಇದ್ರೆ 2 zeros ಈ ತರ ಬರೀರಿ. ನಂಬರಿನ ಕ್ಯೂಬ್ ರೂಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ 1 ಇದೆ, 1 ಇನ ಕ್ಯೂಬ್ ರೂಟ್ 1 ಆಗಿರುತ್ತೆ. ನೆಕ್ಸ್ಟ್ 3 zeros ಇದೆ, 1 0, ಇದರ ಕ್ಯೂಬ್ ರೂಟ್ ಮಾಡಿ ಆಯ್ತು. ನೆಕ್ಸ್ಟ್ ಅಲ್ಲಿ ಪ್ಲಸ್ 0.008 ಇದೆ, ಇದನ್ನ ನಾನೇನ್ ಮಾಡ್ತೀನಿ, ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಕನ್ಫ್ಯೂಸ್ ಆಗಲ್ಲ ಅದಕ್ಕೋಸ್ಕರ. ಸೊ ಕ್ಯೂಬ್ ರೂಟ್ ಆಫ್ 8008 is same as 8 divided by 1 2 3 zeros 1000. Next minus cube root of same illu kuda 125 divided by 3 zeros equal to 10. Next plus ನೋಡಿ, ಇಲ್ಲಿ ಈಗ ಸಪರೇಟ್ ಆಗಿ ಎರಡಕ್ಕೂ ಕೂಡ ಕ್ಯೂಬ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಇದಕ್ಕೊಂದೇ ಮಾಡಿದ್ದೀನಿ, 1000ಗೆ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. 8ಗೂ ಕೂಡ ಕ್ಯೂಬ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು, ಆಮೇಲೆ 1000ಗೂ ಕೂಡ ಕ್ಯೂಬ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕ್ಯೂಬ್ ರೂಟ್ ಆಫ್ 8 ನಮಗೆ ಗೊತ್ತಿದೆ, ಕ್ಯೂಬ್ ರೂಟ್ ಆಫ್ 8 is 2 divided by ಕ್ಯೂಬ್ ರೂಟ್ ಆಫ್ 1000 ಫೈಂಡ್ ಔಟ್ ಮಾಡಿದ್ದೀವಿ ನಾವು ಆಲ್ರೆಡಿ, 10. ನೆಕ್ಸ್ಟ್ ಸಾರಿ, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಅನ್ನು ಹಾಕೋಬೇಕು. ನೆಕ್ಸ್ಟ್ ಅಲ್ಲಿ ಕ್ಯೂಬ್ ರೂಟ್ ಆಫ್ 125 ನಾವು ಲಾಸ್ಟ್ ಎಕ್ಸಾಂಪಲ್ ಮಾಡಿದ್ದೀವಿ. ಕ್ಯೂಬ್ ರೂಟ್ ಆಫ್ 125 ಎಷ್ಟು ಬಂದಿತ್ತು, 5 ಬಂದಿದೆ. ಓಕೆನಾ, 5 ಡಿವೈಡೆಡ್ ಬೈ 1000 ಕ್ಯೂಬ್ ರೂಟ್ 10. ನೆಕ್ಸ್ಟ್ ವಿಚ್ ಈಸ್ ಈಕ್ವಲ್ ಟು, ನೋಡಿ ಈಗ ನಾವೇನ್ ಮಾಡೋಣ, LCM ಅನ್ನ ತಗೊಂಡ್ಬಿಡೋಣ. 1 10 10 LCM ಅನ್ನ ತಗೊಳ್ಳೋಣ. 1 10 ಮತ್ತೆ 10 LCM 10 ಆಗುತ್ತೆ. 1 10s are 10, 10 into 10 100 plus 10 1s are 10, 1 into 2 2. Next 10 1s are 10, 1 into 5 5, which is equal to 100 plus 2 102 minus 5 divided by 10, which is equal to 102 minus 5 equal to 97 divided by 10 equal to, ಮತ್ತೆ ಇದನ್ನ ಕ್ಯಾನ್ಸಲ್ ಔಟ್ ಎಲ್ಲ ಮಾಡೋದು, ಡಿವಿಷನ್ ಮಾಡೋದು ಬೇಡ, ನಮಗೆ ಗೊತ್ತಿದೆ ಇದನ್ನ ಕನ್ವರ್ಟ್ ಮಾಡೋಕೆ ಅಲ್ವಾ. ಸೊ ಇದನ್ನ ಹೇಗೆ ಬರೀತೀವಿ, 9.7. ಸೊ ಇದರ ಆನ್ಸರ್ 9.7 ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಕ್ಯೂಬ್ ರೂಟ್ ಆಫ್ 0.1 into 0.1 into 0.1 into 13 into 13 into 13. ಪ್ರಾಬ್ಲಮ್ ತುಂಬಾ ದೊಡ್ಡದಾಗಿದೆ, ಬಟ್ ತುಂಬಾನೇ ಈಸಿ ಇದೆ. ಇಲ್ಲಿ ನೋಡಿ, ಈಗ ಇಲ್ಲೆಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತ ಇಲ್ಲ. 0.1 ಎಷ್ಟು ಟೈಮ್ಸ್ ಇದೆ, 1 2 3 ಟೈಮ್ಸ್ ಇದೆ. ಓಕೆನಾ, ಸೊ ಕ್ಯೂಬ್ ರೂಟ್ ಆಫ್ 0.1 ಕ್ಯೂಬ್ 3 ಟೈಮ್ಸ್ ಅಂದ್ರೆ ಕ್ಯೂಬ್ ನಮಗೆ ಗೊತ್ತಿದೆ, ಇಂಟು 13 ಎಷ್ಟು ಟೈಮ್ಸ್ ಇದೆ, 1 2 3 3 ಟೈಮ್ಸ್ ಅಂದ್ರೆ ಕ್ಯೂಬ್ ನಮಗೆ ಗೊತ್ತಿದೆ, ಈಕ್ವಲ್ ಟು ಇಲ್ಲೇನಾಗುತ್ತೆ, ಕ್ಯೂಬ್ ಮತ್ತೆ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 0.1 ಇಂಟು ಅಗೇನ್ ಇಲ್ಲೂ ಕೂಡ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 13 ಈಕ್ವಲ್ ಟು ಇದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ. 1/10 ಇಂಟು 13
equal to 13 into 1 13 by 10. 13 by 10 ಅನ್ನ ಹೇಗೆ ಬರಿತೀವಿ? 1.3 ಬಂದಿದೆ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್. ಕ್ಯೂಬ್ ರೂಟ್ ಆಫ್ 0.027 divided by 0.008 minus square root of 0.09 divided by 0.04. ನೋಡಿ ಇಲ್ಲಿ ಈಗ ಕ್ಯೂಬ್ ರೂಟ್ ಇದೆ, ಸ್ಕ್ವೇರ್ ರೂಟ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಅಡಿಷನ್, ಸಬ್ಟ್ರಾಕ್ಷನ್, ಇನ್ ಮಲ್ಟಿಪ್ಲಿಕೇಶನ್ ಏನು ಕೂಡ ಮಾಡೋಕ್ ಬರಲ್ಲ ಅಂತ. ಓಕೆನಾ? ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇಲ್ಲ, ಇದ್ಯಾವುದು ಕೂಡ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ಸಿಂಪ್ಲೆಸ್ಟ್ ಫಾರ್ಮ್ ತರಬಹುದು, ಗೊತ್ತಾಗ್ತಿದ್ಯಾ? ಸಿಂಪ್ಲೆಸ್ಟ್ ಫಾರ್ಮ್ಗೆ ತರೋಣ, ಆಮೇಲೆ ಕ್ಯೂಬ್ ಮತ್ತೆ ಸ್ಕ್ವೇರ್ ರೂಟ್ಗಳು ಏನಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಇದನ್ನ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡೋಣ ಫಸ್ಟ್. ಸೊ ಕ್ಯೂಬ್ ರೂಟ್ ಆಫ್ 27, ಸೊ 0.27 ಅಂತ ಇದೆ. ಸೊ ನಾನು 27 ಅಂತ ಬರೀತಾ ಇದ್ದೀನಿ, ಬೇಡ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ 0 ಬರೆಯೋಣ. ಡಿವೈಡೆಡ್ ಬೈ 1000, 3 zeros. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ 008 divided by 1, 2, 3 zeros, 1000. Next minus square root of 09 divided by 100 whole divided by 04 divided by 100. Next step. ನೋಡಿ ಈಗ ಕ್ಯೂಬ್ ರೂಟ್ ಆಫ್ 27 by 1000. ನೆಕ್ಸ್ಟ್ ಡಿವಿಷನ್ ಸೈನ್ ಇದೆ, ಅದನ್ನ ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆಗೇನಾಗುತ್ತೆ, ರೆಸಿಪ್ರೋಕಲ್ ಅನ್ನ ತಗೊಳ್ಬೇಕು. 8 by 1000 ಇರೋದು 1000 by 8 ಆಗುತ್ತೆ, ಇಂಟು 1000 by 8. ಓಕೆನಾ? ನೆಕ್ಸ್ಟ್ ಮೈನಸ್ ಅಗೇನ್ ಇಲ್ಲೂ ಕೂಡ 9 by 100. ನೆಕ್ಸ್ಟ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಸೈನ್ ಕನ್ವರ್ಟ್ ಮಾಡ್ತೀವಿ. 4 by 100 ಇರೋದು ರೆಸಿಪ್ರೋಕಲ್, ನಾವು ಆಲ್ರೆಡಿ ನೋಡಿದೀವಲ್ವಾ ಫ್ರಾಕ್ಷನ್ ಇನ್ನ ಡಿವಿಷನ್ ಅಲ್ಲಿ, ಅದೇ ತರ 100 by 4. ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ, ಈಗ 1000 ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 27 ಉಳಿದಿದೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ 8 ಇದೆ. ನೆಕ್ಸ್ಟ್ ಮೈನಸ್ ಇಲ್ಲಿ 100 ಕ್ಯಾನ್ಸಲ್ ಆಗ್ತದೆ, ಮೈನಸ್ ಸ್ಕ್ವೇರ್ ರೂಟ್ ಆಫ್ 9 by 4 ಉಳಿದಿದೆ. ಓಕೆನಾ? ನೆಕ್ಸ್ಟ್ ವಿಚ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 27 by 8. ಅಂದ್ರೆ ಈಗ ಕ್ಯೂಬ್ ರೂಟ್ ಆಫ್ 27 ಮಾಡಬೇಕು, ಜೊತೆಗೆ ಕ್ಯೂಬ್ ರೂಟ್ ಆಫ್ 8 ಅನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಯಾಕೆಂದ್ರೆ ಈ ಕ್ಯೂಬ್ ರೂಟ್ ಅನ್ನೋದು ಎರಡಕ್ಕೂ ಕೂಡ ಇದೆ. ಓಕೆನಾ? ಸೊ ಕ್ಯೂಬ್ ರೂಟ್ ಆಫ್ 27 ಏನು? 3 3 3s are 9, 9 3s are 27. ನೆಕ್ಸ್ಟ್ ಕ್ಯೂಬ್ ರೂಟ್ ಆಫ್ 8 2 ಆಗುತ್ತೆ ಅಲ್ವಾ? ನೆಕ್ಸ್ಟ್ ಮೈನಸ್, ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿರೋದು ಕ್ಯೂಬ್ ರೂಟ್, ಇದು ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ಆಫ್ 9 ಏನು? 3. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 4 ಏನು? 2. 3 by 2 minus 3 by 2. ನೋಡಿ ಇಲ್ಲಿ ಈಗ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇದೆ. ಕ್ಯೂಬ್ ರೂಟ್, ಸ್ಕ್ವೇರ್ ರೂಟ್ ಏನೂ ಇಲ್ಲ, ನಾವೆಲ್ಲ ರಿಮೂವ್ ಮಾಡಿದ್ವಿ. ಓಕೆನಾ? ಸೊ 3 by 2 minus 3 by 2 0. ಗೊತ್ತಾಗ್ತಿದ್ಯಾ? ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.